ವೆಲ್ಕಮ್ ಬ್ಯಾಕ್. ಕೆಲವೇ ಕ್ಷಣಗಳಲ್ಲಿ ಶಿಗ್ಗಾವಿಯ ಫಲಿತಾಂಶ ಏನ್ ಆಗಬಹುದು ಅನ್ನುವಂತ ಕುತೂಹಲ ನಿಮ್ಗೆಲ್ರಿಗೂ ಕೂಡ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ರಿಸಲ್ಟ್ ಗೊತ್ತಾಗುತ್ತೆ, ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಸೊ ಅಭ್ಯರ್ಥಿಗಳ ಹಣೆ ಬರಹ ಹೊರಬೀಳುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಖಾನ್ ಪಠಾಣ ನಡುವೆ ನಡೀತಾ ಇರುವಂತಹ ಪೈಪೋಟಿ ಫೈಟ್ ಇದು. ಶಿಗ್ಗಾವಿ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಎಷ್ಟು? ಅಲ್ಲಿ 2,37,525 ಮತ ಚಲಾಯಿಸಿದ ಮತದಾರರ ಸಂಖ್ಯೆ 1,91,728. ಇನ್ನು ಮತ ಚಲಾವಣೆ ಮಾಡಿರುವಂತಹ ಪುರುಷರ ಮತದಾರರು 99,241. ಇನ್ನು ಮಹಿಳಾ ಮತದಾರರು 92,485. ಅಲ್ಲಿ ಮತದಾನದ ಪ್ರಮಾಣ ಆಗಿರೋದೆಷ್ಟು? 80.72% ವೋಟಿಂಗ್ ಆಗಿದೆ. ಪರವಾಗಿಲ್ಲ, ಬೈ ಎಲೆಕ್ಷನ್ 80% ವೋಟಿಂಗ್ ಆಗಿದೆ, ಆಲ್ಮೋಸ್ಟ್ ಆಲ್ 81%. ಈಗ ಕುತೂಹಲ ಇರುವಂಥ ಕ್ಷೇತ್ರ ಅಂತಂದರೆ ಅದು ಶಿಗ್ಗಾವಿ ಕೂಡ. ಚನ್ನಪಟ್ಟಣ ಬಿಟ್ಟರೆ ಈಗ ಶಿಗ್ಗಾವಿ ಸಾಕಷ್ಟು ಕುತೂಹಲ ಇರುವಂಥ ಯಾಕಂದರೆ ಅದು ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರತಿಷ್ಠೆಯ ಕಣ. ಅದು ಜೊತೆಗೆ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು. ಆ್ಯಂಡ್ ಒಂದು ಗೆಲ್ಲೋದಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಅಂತಂದರೆ ಅದು ಶಿಗ್ಗಾವಿ ಆಗುತ್ತೆ. ಒಂಥರ ಭದ್ರಕೋಟೆ ಅದು ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಶಿಗ್ಗಾವಿ ಅಂತ ಹೇಳಿದಾಗ. ಅದೇ ರೀತಿಯಾಗಿ ಜನರ ಒಲವು ಕೂಡ ಇತ್ತು. ಆದರೆ ಅಂತಿಮವಾಗಿ ರಿಸಲ್ಟ್ ಬಂದ ಮೇಲೆ ಅದರ ಇನ್ಸೈಡ್ ಮಾಹಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಅಂದರೆ ರಿಸಲ್ಟ್ ಬಂದಾದ ಮೇಲೇ ಹಂಗಾಯಿತು ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಅಗ್ನಿ ಪರೀಕ್ಷೆಗೆ ಕೂಡ ಈ ಬಾರಿ ಇಳಿತಾ ಇದ್ದಾರೆ. ಯಾಸಿರ್ ಖಾನ್ ಪಠಾಣ್ಗೂ ಕೂಡ ಟಿಕೆಟ್ ಕೊಡಲಾಗಿದೆ. ಕಳೆದ ಬಾರಿಯೂ ಕೂಡ ಬಸವರಾಜ್ ಬೊಮ್ಮಾಯಿಯ ವಿರುದ್ಧ ಸೋತಿದ್ರು. ಈಗ ಅವರಿಗೂ ಕೂಡ ಅಂದರೆ ಅಂತರ ಜಾಸ್ತಿ ಇತ್ತು. ಆಮೇಲೆ ಅಲ್ಲಿ ನೋಡಿ ಮಜಾ ಏನು ಅಂತಂದರೆ ಈ ಹಿಂದಿನ ಎಲೆಕ್ಷನಲ್ಲಿ ವೋಟಿಂಗ್ ಶೇರ್ ಕಾಂಗ್ರೆಸ್ಗೆ ಜಾಸ್ತಿ ಇತ್ತು. ಅಲ್ಲಿ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ ಆ ಕ್ಷೇತ್ರದಲ್ಲಿ. ಆ ಎಲ್ಲ ಐಡಿಯಾವನ್ನು ಮಾಡಿ ಕಾಂಗ್ರೆಸ್ ಮತ್ತೊಮ್ಮೆ ಯಾಸಿರ್ ಖಾನ್ ಪಠಾಣ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಜಿಂಪೀರ್ ಖಾದ್ರಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು, ಕೊನೆ ಹಂತದಲ್ಲಿ ಅದು ಅವರಿಗೆ ಸಿಗಲಿಲ್ಲ. ಆಮೇಲೆ ಅದು ಒಂದಾದರು, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಚಾಲೆಂಜ್ ಇರೋದು ಬಸವರಾಜ ಬೊಮ್ಮಾಯಿ ಅವರಿಗೆ. ಯಾಕೆಂದರೆ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು. ಆ ಕ್ಷೇತ್ರ ಉಳಿಬೇಕು ಅಂತಂದರೆ ಭರತ್ ಬೊಮ್ಮಾಯಿ ಗೆಲ್ಲಬೇಕಾಗತ್ತೆ. ಅಂದರೆ ಮಗ ಮೊದಲ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸಮೀಕ್ಷೆಯ ವಿಚಾರ ಅಂತ ಬಂದಾಗ ಸಮೀಕ್ಷೆ ಹೇಳಿದ್ದು, ಎಕ್ಸಿಟ್ ಪೋಲ್ ಹೇಳ್ತಾ ಇರೋದು ಅಲ್ಲಿ ಭರತ್ ಗೆಲ್ತಾರೆ ಅಂಥೇಳಿ. ಅಂದರೆ ಶಿಗ್ಗಾವಿ ಕ್ಷೇತ್ರ ಅಂತ ಬಂದಾಗ ಬಸವರಾಜ ಬೊಮ್ಮಾಯಿ ಪುತ್ರ ಗೆಲ್ಲತ್ತೆ ಅಂತ. ಅಂದರೆ ಒಂದು ವೇಳೆ ಸಮೀಕ್ಷೆಯ ಪ್ರಕಾರ ಏನಾದರೂ ರಿಸಲ್ಟ್ ಬಂದಿದೆ ಆದಲ್ಲಿ ಇಲ್ಲಿ ಒಂದು ಅರ್ಥ, ಕುಟುಂಬ ರಾಜಕಾರಣಕ್ಕೆ ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ. ಜೊತೆಗೆ ಈ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಅಂತ ಬಂದಾಗ ಈ ಎಕ್ಸಿಟ್ ಪೋಲ್ ಇದಾವಲ್ಲ, ಎಕ್ಸಾಕ್ಟ್ ಪೋಲ್ ಆಗೋದಿಲ್ಲ. ಅದು ಒಂದು ಬೇಸರ ಇದೆ. ಅಂದರೆ ಈ ಕಳೆದ ಬಾರಿ ಆಗಿರುವಂಥ ಚುನಾವಣೆ ಇದೆಯಲ್ಲ, ವಿಧಾನಸಭೆಯ ಚುನಾವಣೆ ಬೇರೆ ರೀತಿ. ಅಂದರೆ ಕೊಟ್ಟಿರುವಂಥ ಎಕ್ಸಿಟ್ ಪೋಲ್ಗಳೇ ಬೇರೆ, ಬಂದಿರುವಂಥ ರಿಸಲ್ಟೇ ಬೇರೆ. ಹಾಗಾಗಿ ಕಾಂಗ್ರೆಸ್ ನಾಯಕರು ಅದನ್ನೇ ಹೇಳ್ತಾ ಇರೋದು, ನಾವು ಎಕ್ಸಿಟ್ ಪೋಲನ್ನು ನಂಬೋದೇ ಇಲ್ಲ ಅಂತೇಳಿ. ನಿನ್ನೆ ಡಿ ಕೆ ಶಿವಕುಮಾರ್ ಅದನ್ನೇ ಹೇಳಿದ್ದು, ಎಕ್ಸಿಟ್ ಪೋಲನ್ನು ನಂಬೋದೇ ಇಲ್ಲ ಅಂತ. ಬಟ್ ಗೊತ್ತಿಲ್ಲ, ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಏನೇ ಇದ್ದರೂ ಕೂಡ ಅಂತಿಮವಾಗಿ ನಿರ್ಧಾರ ಮಾಡೋದು ಮತದಾರ ಪ್ರಭುಗಳೇ. ಸೊ ಅದರ ಎಣಿಕೆ ಕಾರ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಒಂದು 35-40 ನಿಮಿಷ ಮಾತ್ರ ಇದೆ. ಸೊ ಶಿಗ್ಗಾವಿ ಅಂತ ಬಂದಾಗ ಬಸವರಾಜ ಬೊಮ್ಮಾಯಿ, ಅಲ್ಲಿ BY ವಿಜಯೇಂದ್ರ ಹೋಗಿ ಸ್ಪರ್ಧೆಯನ್ನು ಮಾಡಿದರು. ಯಡಿಯೂರಪ್ಪನವರು ಕೂಡ ಹೋಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಜೊತೆಗೆ ಒಂಥರ ಯುವಕರಿಗೆ ಅವಕಾಶ ಕೊಡಬೇಕು ಅಂಥೇಳಿ ತಂದೆಯ ಪ್ರಭಾವ, ತಂದೆಯ ಅಲ್ಲಿ ಅಂದರೆ ಭರತ್ ಬೊಮ್ಮಾಯಿ ಅಂತ ಬಂದಾಗ ತಂದೆ ಮಾಡಿರುವಂಥ ಕೆಲಸ ಕಾರ್ಯಗಳು, ಜೊತೆಗೆ CM ಕೂಡ ಆಗಿದ್ರು. ಅದೆಲ್ಲವೂ ಕೂಡ ಭರತ್ಗೆ ಪ್ಲಸ್ ಆಗಬಹುದು. ಕಾಂಗ್ರೆಸ್ ಅಂತ ಬಂದಾಗ ಯಾಸಿರ್ ಖಾನ್ಗೆ ಸೋಲಿನ ಅನುಕಂಪ ಇರಬಹುದು. ಕಳೆದ ಬಾರಿ ಸೋತಿದ್ದಾರೆ, ಈ ಬಾರಿ ಆ ಅನುಕಂಪ ಇರ್ಬೋದು. ಸೋಲಿನ ಅನುಕಂಪದೊಂದಿಗೆ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಗ್ಯಾರಂಟಿಗಳು, ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರೋದು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ. ಅದು ಹೇಗೆ ಅಂತಂದರೆ ನೋಡಿ, ಈ ಎಲೆಕ್ಷನ್ ಇತ್ತಲ್ಲ, ಚುನಾವಣೆ ನಡೆಯುವಂಥ ಟೈಮಲ್ಲಿ, ಆ ಚುನಾವಣೆ ನಡೆಯುವಂಥ ಸಮಯದಲ್ಲಿ ಅದಕ್ಕಿಂತ 2 ದಿನ ಮುಂಚೆನೇ 2,000 ರೂಪಾಯಿ ಹೋಗಿದೆ. ಯಾವ ರೀತಿಯಾಗಿ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡು ಈ ರೀತಿ ಅಮೌಂಟನ್ನು ಕಳಿಸಿದ್ರಲ್ಲ, ಈ ಮಂತ್ಲಿ 2,000 ಬರುತ್ತಲ್ಲ ಮಹಿಳೆಯರಿಗೆ, ಆ 2,000 ರೂಪಾಯಿ ಎಲೆಕ್ಷನ್ಗೆ ಇನ್ನು 2 ದಿನ ಇರುತ್ತೆ, ಅದಕ್ಕಿಂತ ಮುಂಚೆನೇ ಬಂದುಬಿಟ್ಟಿದೆ.
ಸೊ ಅದು ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ. ಕೊಟ್ಟಿರುವಂಥ ಗ್ಯಾರಂಟಿಗಳು ಸಕ್ಸಸ್ ಆಗ್ತಾ ಇವೆ, ಅದು ಕೊಳ್ಳಾಗ್ತಾ ಇದೆ. ಆಮೇಲೆ ಕಳೆದ ಬಾರಿ ಯಾಸಿರ್ ಖಾನ್ ಸೋತಿದ್ದಾರೆ. ಆಮೇಲೆ ಆಡಳಿತದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮತ್ತು ಯಾಸಿರ್ ಖಾನ್ಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಭರತ್ಗೆ ಏನು ಪ್ಲಸ್ ಆಗಬಹುದು? ತಂದೆಯ ಆಡಳಿತದ ಒಂದು ತಂದೆಯವರು ಮುಖ್ಯಮಂತ್ರಿ ಆಗಿದ್ದವರು, ಆಮೇಲೆ ಅವರ ಅಭಿವೃದ್ಧಿಯ ಕೆಲಸ ಕಾರ್ಯಗಳು, ಆಮೇಲೆ ತಂದೆಯವರೇ ಖುದ್ದು ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಿದರು. ಇದೆಲ್ಲವೂ ಕೂಡ ಪ್ಲಸ್ ಆಗಬಹುದು. ಸೊ ಹಂಗಾಗಿ ಪೈಪೋಟಿ ಅಂತೂ ನೇರವಾಗಿದೆ. ಇವರೇ ಗೆಲ್ತಾರೆ ಇವರೇ ಸೋಲ್ತಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಸೊ ಹಂಗಾಗಿ ಸಹಜವಾಗಿ ಕುತೂಹಲ ಇರುವಂಥ ಕ್ಷೇತ್ರ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.